Hi, hello everybody. Welcome to Vikas Commerce Tutorials and I am Mr. Vikas Mankiya. ವಿದ್ಯಾರ್ಥಿಗಳೇ ಓನ್ಲಿ 7 ಡೇಸ್ ಲೆಫ್ಟ್. ಇವತ್ತು 20ನೇ ಫೆಬ್ರವರಿ 20th ಫೆಬ್ರವರಿ 2026. ಓನ್ಲಿ 7 ಡೇಸ್ ಲೆಫ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. 28th ಫೆಬ್ರವರಿ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟೋ ಜನರ ಸಮಸ್ಯೆ ಆಗ್ಯದ, ಸರ್ ಓದ್ತಾ ಇದೀವಿ ಆದ್ರೆ ಆನ್ಸರ್ ನೆನಪು ಉಳಿತಾ ಇಲ್ಲ ಸರ್, ಯಾವ ರೀತಿ ಸ್ಟಡಿ ಮಾಡಬೇಕು, ನಾವು ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಟಫ್ ಇರುತ್ತಾ, ಈಸಿ ಇರುತ್ತಾ, ಅಥವಾ ಈ ವರ್ಷ ಟಫ್ ಮಾಡ್ತಾರೆ ಅಂತೇಳಿ ಕೆಲವೊಬ್ಬರ ಡೌಟ್ ಅದ. ಹಾಗಾಗಿ ಎಲ್ಲಾ ಸಮಸ್ಯೆಗಳನ್ನ, ಎಲ್ಲಾ ಡೌಟ್ ಗಳನ್ನ, ಕ್ವಶನ್ ಪೇಪರ್ ಯಾವ ರೀತಿ ಬರಬಹುದು, ಆಮೇಲೆ ನಮ್ಮ ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕು, ಈ ಲಾಸ್ಟ್ 7 ಡೇಸ್ಗೆ ಆನ್ಸರ್ಸ್ ಗಳನ್ನ ನೆನಪಿಟ್ಕೊಳ್ಳುವಂತ ಪ್ರಯತ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡುವ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಾಟ್ಸ್ಆಪ್ ಟೆಲಿಗ್ರಾಮ್ ಜಾಯ್ನ್ ಆಗ್ಬಹುದು, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಹೋಗ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾವಿಲ್ಲಿ ಏನ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಟೈಮ್ ಟೇಬಲ್ ಅನ್ನ ಫಸ್ಟ್ ಒಂದ್ ಕಡೆ ಬರ್ಕೊಳ್ಬೇಕು. ನಿಮ್ಮ ಸ್ಟಡಿ ಪ್ಲಾನ್ ಈ ರೀತಿ ಆಗಿರ್ಬೇಕು. 6 ಸಬ್ಜೆಕ್ಟ್ಸ್ ಗಳನ್ನ ಬರೀತೀರಿ ಪ್ರತಿಯೊಬ್ರು. ಓಕೆ, ಅದು ಇಂಗ್ಲಿಷ್ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಆಮೇಲೆ ಕಾಮರ್ಸ್ ದವರು ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸಿನೆಸ್ ಸ್ಟಡಿ, ಅಕೌಂಟೆನ್ಸಿ, ಪೊಲಿಟಿಕಲ್ ಸೈನ್ಸ್ ಅಥವಾ ಸ್ಟಾಟಿಸ್ಟಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್, ಜಿಯೋಗ್ರಫಿ, ಬಹಳಷ್ಟು ಜನ ಇದೀರಿ ಇಲ್ಲಿ. ಓಕೆ, ಬೇರೆ ಬೇರೆ ಸಬ್ಜೆಕ್ಟ್ ಕಾಂಬಿನೇಷನ್ ಇರೋರು 6 ಸಬ್ಜೆಕ್ಟ್ ಗಳನ್ನ ಬರ್ತೀರಿ. ನಿಮಗೆ ಇರುವಂತ 6 ಸಬ್ಜೆಕ್ಟ್ ಗಳನ್ನ ಡೇಟ್ ಬರೋದು, ಅದನ್ನ ಟೈಮ್ ಟೇಬಲ್ ಅನ್ನ ಬರ್ಕೊಂಡು ನೀವು ಸ್ಟಡಿ ಮಾಡುವಂತಹ ಜಾಗದಲ್ಲಿ ಮುಂದಿಟ್ಕೊಂಡ್ಬಿಡ್ರಿ. ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ದಿನ ಗ್ಯಾಪ್ ಅದ, ಯಾವ ಸಬ್ಜೆಕ್ಟ್ಗೆ ನಾನು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನಿಮ್ಗೆ ಆ ಟೈಮ್ ಟೇಬಲ್ ನೋಡಿದಾಗ ಗೊತ್ತಾಗ್ಬಿಡ್ತದೆ. ಸೊ ಹಾಗಾಗಿ ಟೈಮ್ ಟೇಬಲ್ ಅನ್ನ ಮುಂದ್ಗಡೆ ಬರ್ಕೊಂಡು ಇಟ್ಕೊಳ್ಳೋದು ವೆರಿ 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 ಇಂಪಾರ್ಟೆಂಟ್. ನಮ್ಮ ಸ್ಟ್ರಾಟಜಿ ಸ್ಟಾರ್ಟ್ ಆಗೋದೇ ಅಲ್ಲಿಂದ, ಟೈಮ್ ಟೇಬಲ್ ನಿಂದ. ಓಕೆ, ಆಮೇಲೆ ಎಷ್ಟೋ ಜನ ಕೇಳ್ತೀರಿ ಸರ್, ಬ್ಲೂ ಪ್ರಿಂಟ್ ಪ್ರಕಾರನೇ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಬರುತ್ತಾ? 100%. ಸರ್, ಬೇರೆ ಬೇರೆ ಸಬ್ಜೆಕ್ಟ್ ಗಳ ಬ್ಲೂ ಪ್ರಿಂಟ್ ಎಲ್ಲಿ ಸಿಗ್ತದೆ? ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಲಿಂಕ್ ಅಂತ ಬರ್ತೀನಿ. ಆ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಬ್ಲೂ ಪ್ರಿಂಟ್ಸ್ ಫಾರ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಕೂಡ ಸಿಗ್ತದೆ. ಬೇರೆ ಬೇರೆ ಸಬ್ಜೆಕ್ಟ್ ಬೇರೆ ಬೇರೆ ಬ್ಲೂ ಪ್ರಿಂಟ್ ಇದೇ ವರ್ಷ 25-26ಗೆ ಬಂದಿರೋದು. ಆ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ರೆ 100% ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ಗಳು ಬರ್ತಾವೆ. ಆಮೇಲೆ ಎಷ್ಟೋ ಜನ ನನಗೆ ಕಾಮನ್ ಆಗಿ ಕೇಳೋ ಡೌಟ್ ಏನಪ್ಪಾ ಅಂದ್ರೆ, ಸರ್ ನೆನಪು ಉಳಿತಾ ಇಲ್ಲ, ಆನ್ಸರ್ಸ್ ಗಳನ್ನ ಓದ್ತೀವಿ ಆದ್ರೆ ನೆನಪು ಉಳಿತಾ ಇಲ್ಲ, ಬಹಳ ಬೇಗನೆ ಮರಿತಾ ಇದೀವಿ. ಅದಕ್ಕೆ ಒಂದೇ ಸೊಲ್ಯೂಷನ್ ಅದ ರೀ, ಶಾರ್ಟ್ಕಟ್ ಇಲ್ಲ, ಓನ್ಲಿ ಒನ್ ಸೊಲ್ಯೂಷನ್, ದಟ್ ಈಸ್ ರೈಟ್ ಇಟ್ ಡೌನ್. ಅದನ್ನ ನೀವು ಬರೆಯೋ ತನಕ ಅದು ನಿಮ್ಮ ತಲೆಯಲ್ಲಿ ಹೋಗೋದಿಲ್ಲ. ಎಷ್ಟು ಸಲ ಬರೀತೀರಿ ಅಷ್ಟು ಸಲ ತಲೆಯಲ್ಲಿ ಉಳಿತದ. ಹಿರಿಯರು ಒಂದು ಮಾತು ಹೇಳ್ತಾರ್ರಿ, 10 times ರೀಡಿಂಗ್ ಈಸ್ ಈಕ್ವಲ್ಸ್ ಟು 1 time ರೈಟಿಂಗ್. ಅಂದ್ರೆ ಇದರ ಅರ್ಥ, ನೀವು 10 ಸಲ ಓದುದೇನ, 1 ಸಲ ಬರೀರಿ. ಅಂದ್ರೆ 1 ಸಲ ನೀವು ಬರಿತಾ ಇದ್ದೀರಿ ಅಂದ್ರೆ ಇಟ್ ಮೀನ್ಸ್ ಯು ಆರ್ ರೀಡಿಂಗ್ ಇಟ್ ಫಾರ್ 10 times. 1 ಸಲ ಬರೆದ್ರೆ 10 ಸಲ ಓದಿದಂಗ ಆಗ್ತದ. ಹಾಗಾಗಿ ಬರಿಬೇಕು, ಬರೆದು ಪ್ರಾಕ್ಟೀಸ್ ಮಾಡ್ರಿ. ಸರ್, ಅದು ಥೆರಾಟಿಕಲ್ ಸಬ್ಜೆಕ್ಟ್ ಅದ, ಇರ್ಲಿ, ಥಿಯರಿ ಸಬ್ಜೆಕ್ಟ್ ಇದ್ರೂ ಕೂಡ ಅದನ್ನ ರೈಟ್ ಇಟ್ ಡೌನ್, ಬರೆದು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಆನ್ಸರ್ಸ್ ನೆನಪು ಉಳಿತಾವು. ಇದನ್ನ ನೀವು ಅಪ್ಲೈ ಮಾಡಿ ನೋಡ್ರಿ, 100% ನೆನಪು ಉಳಿಲೇಬೇಕು. ನೀವೇನ್ ಮಾಡ್ತೀರಿ, ಓದ್ತೀರಿ ಬಿಟ್ಬಿಡ್ತೀರಿ, ಬೇಡ. ಜಸ್ಟ್ ರೈಟ್ ಇಟ್ ಡೌನ್ ಅಂಡ್ ದೆನ್ ಸ್ಟಡಿ. 100% ನಿಮಗದ ನೆನಪು ಉಳಿತ. ಆಮೇಲೆ ಮತ್ತೊಂದು ಕೆಲಸ ನೀವೇನ್ ಮಾಡ್ಬೇಕು, ಬರೆದ ನಂತರ ಅದನ್ನ ಓದಿದ ನಂತರ 1 ಸಲ ಗೋ ಇನ್ ಫ್ರಂಟ್ ಆಫ್ ದಿ ಮಿರರ್. ನಿಮಗೆ ಇದೊಂದು ಸ್ವಲ್ಪ ಕಾಮಿಕ್ ಅನಿಸ್ಬಹುದು ಅಥವಾ ಒಂದ್ ಸ್ವಲ್ಪ ಕಾಮಿಡಿ ಟೈಪ್ ಅನಿಸ್ಬಹುದು. ಮಿರರ್ ಮುಂದ್ಗಡೆ ಹೋಗಿ, ಇದು ಸೀರಿಯಸ್ ಆಗಿ ವರ್ಕೌಟ್ ಆಗ್ತದೆ, ಚೆಕ್ ಮಾಡಿರ್ಬೇಕಾದ್ರೆ ಒಂದ್ಸಲ ಮಿರರ್ ಮುಂದೆ ಹೋಗ್ರಿ. ಮಿರರ್ ಮುಂದೆ ನಿಂತಾಗ ಯಾರು ಕಾಣಿಸ್ತಾರ್ರಿ? ನೀವೇ ಕಾಣಿಸ್ತೀರಿ. ಕರೆಕ್ಟ್. ಆ ಮಿರರ್ ಮುಂದೆ ನಿಂತ್ಕೊಂಡು ನೀವು ನೆನಪಿಟ್ಕೊಂಡಿರೋ ಆನ್ಸರ್ ಗಳನ್ನ ಆ ಮಿರರ್ ಮುಂದೆ ನಿಂತು ಹೇಳಬೇಕು. ಅಲ್ಲಿ ಯಾರೋ ಬೇರೆದವ್ರು ನಿಂತಿದ್ದಾರೆ, ಅವ್ರಿಗೆ ಟೀಚಿಂಗ್ ಮಾಡ್ಬೇಕು. ಈಗ ನಾನು ಹೇಗೆ ನಿಮ್ಗೆ ಯಾವ ರೀತಿ ಟೀಚ್ ಮಾಡ್ತಾ ಇದ್ದೀನೋ ಅದೇ ರೀತಿ ನೀವು ಕೂಡ ಆ ಮಿರರ್ ನಲ್ಲಿ ಇರುವಂತ ಒಬ್ಬ ವ್ಯಕ್ತಿ, ಇಂಡೈರೆಕ್ಟ್ ಆಗಿ ನೀವೇ ವ್ಯಕ್ತಿ, ಅದು ಆ ವ್ಯಕ್ತಿಗೆ ನೀವು ಟೀಚ್ ಮಾಡ್ಬೇಕು. ಸೆಲ್ಫ್ ಟೀಚಿಂಗ್ ಈಸ್ ದ ಬೆಸ್ಟ್ ಲರ್ನಿಂಗ್ ಅಂತ ಕರಿತೀವಿ. ಸೆಲ್ಫ್ ಟೀಚಿಂಗ್ ಈಸ್ ದಿ ಬೆಸ್ಟ್ ಲರ್ನಿಂಗ್. ಅರ್ಥ ಆಯ್ತಾ? ನಮಗ್ ನಾವ ಪಾಠ ಮಾಡ್ಕೊಳ್ಬೇಕ್ರಿ. ಅಂದಾಗ ನಾವು ಕಲ್ತಿರುವಂತ ವಿಷಯ, ಓದಿರುವಂತ ವಿಷಯ ನೆನಪು ಉಳಿತಾವ. ಸೊ ಇದೊಂದು ಫಾಲೋ ಮಾಡ್ರಿ. ಮಿರರ್ ಮುಂದೆ ಹೋಗಿ ಓದಿರುವಂತ ಆನ್ಸರ್ಗಳನ್ನ ಓದಬೇಕು, ಅದ್ರ ಜೋರ್ಲೆ ಹೇಳಬೇಕು. ಸ್ಪೀಕ್ ಇಟ್ ಔಟ್ ಲೌಡ್. ಮನಸ್ಸಲ್ಲಿ ಓದುದಿಲ್ಲ, ಜೋರ್ಲೆ ಅದನ್ನ ಹೇಳ್ರಿ. ಅಂದಾಗ ಆನ್ಸರ್ಸ್ಗಳು ನೆನಪು ಉಳಿತಾವ. ಆಮೇಲೆ ಎಷ್ಟೋ ಮಂದಿ, ಸರ್ ಬೆಳಗ್ಗೆ ನಾವು ಅಭ್ಯಾಸ ಮಾಡ್ಬೇಕು, ಸಾಯಂಕಾಲ ಅಭ್ಯಾಸ ಮಾಡ್ಬೇಕು, ವಿಚ್ ಎವರ್ ಇಸ್ ಕನ್ವೀನಿಯಂಟ್. ಬಟ್ ನಾನೊಂದು ಸಜೆಷನ್ ಕೊಡ್ತೀನಿ,
ಬಹಳ ಓವರ್ ಪ್ರೆಷರ್ ತಗೋಬೇಡ್ರಿ. ಯಾವ್ದು ನಿಮಗೆ ಈಸಿ ಅನ್ಸೋದನ್ನ ಮಾಡ್ರಿ. ಡೋಂಟ್ ವೇಕಪ್ ಟು ಅರ್ಲಿ, ಡೋಂಟ್ ವೇಕಪ್ ಟು ನೈಟ್ ಆಲ್ಸೋ. ಅಂದ್ರೆ ನೀವು ರಾತ್ರಿ ತನಕನೂ ಬಹಳ ತನಕ ಕುಂಡ್ರಬೇಡ್ರಿ, ಬೆಳಗ್ಗೆನೂ ಜಲ್ದಿ ಏಳ್ಬೇಡ್ರಿ. ಈಗ ಬಹುತೇಕ ಎಲ್ಲಾ ಕಾಲೇಜ್ಗಳಲ್ಲಿ ಕ್ಲಾಸಸ್ ನಡೀತಾ ಇಲ್ಲ, ಹಾಲಿಡೇ ಕೊಟ್ಟಿದ್ದಾರೆ, ಸ್ಟಡಿ ಹಾಲಿಡೇ, ಕ್ಲಾಸಸ್ ಆಫ್ ಅದಾವು. ಹಾಗಾಗಿ ಮನೆಯಲ್ಲಿ ಪೂರ್ತಿ ಟೈಮ್ ಅದ. ಬೆಳಗ್ಗೆ ತನಕ ಆರಾಮಾಗಿ ರೆಸ್ಟ್ ಮಾಡ್ರಿ. ಬೆಳಗ್ಗೆಯಿಂದ ಸಾಯಂಕಾಲ 9 ಗಂಟೆ ತನಕ, ರಾತ್ರಿ 8 ಗಂಟೆ ತನಕ ಅಭ್ಯಾಸ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೀವು ರಾತ್ರಿ ಕುಂತ್ಕೊಂಡು ಅಥವಾ ಮುಂಜಾನೆ ಜಲ್ದಿ ಹೇಳುವಂತ ಅವಶ್ಯಕತೆ ನಮಗೆ ಬೀಳಲ್ಲ. ಹಾಗಾಗಿ ರೆಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎನ್ಯುವಲ್ ಎಕ್ಸಾಮ್ ಸಮೀಪ ಬರ್ತಾ ಇದ್ದಂಗೆ ಎಷ್ಟೋ ಮಂದಿ ಹೆಲ್ತ್ ಅನ್ನ ಹಾಳು ಮಾಡ್ಕೋತೀರಿ. ಯಾಕಂದ್ರೆ ಬಿಕಾಸ್ ಶಾರ್ಟೇಜ್ ಆಫ್ ಸ್ಲೀಪ್, ಎಷ್ಟೋ ಜನ ರಾತ್ರಿ ಸರಿಯಾಗಿ ಮಲಗೋದಿಲ್ಲ. ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಈಸ್ ವೆಲ್ತ್, ನೆನಪಿರ್ಲಿ. ಹೆಲ್ತ್ ಸರಿಯಾಗಿದ್ರೆ, ರೆಸ್ಟ್ ಅನ್ನ ಮಾಡಿದಾಗ ಹೆಲ್ತ್ ಸರಿಯಾಗಿ ಉಳಿತದ. ಹೆಲ್ತ್ ಸರಿಯಾಗಿದ್ದಾಗ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಬೋದು. ಇದು ವೆರಿ ಇಂಪಾರ್ಟೆಂಟ್. ಆಮೇಲೆ ಮತ್ತೊಂದು, ನೀವು ಏನ್ ಓದ್ತಿರಲ್ಲ, ಈಗ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅ ಪೇಜ್. ಓಕೆ, ಈ ಪೇಜ್ ಅನ್ನ 1/2 ಅಂದ್ರೆ ಮಡಚ್ರಿ, ಫೋಲ್ಡ್ ಮಾಡ್ರಿ. ಫೋಲ್ಡ್ ಮಾಡಿದ ನಂತರ 1, 2 2 ಪೇಜ್ ಸಿಗ್ತಾವ. ಇದ್ರ ಹಿಂದ್ಗಡೆ 2, ಮುಂದ್ಗಡೆ 2, ಅಂದ್ರೆ ಒಂದೇ ಪೇಜ್ ನಲ್ಲಿ 4 ಪೇಜ್ಗಳು ನಿಮಗೆ ಸಿಗ್ತಾ ಇದೆ. ಆ ಫ್ರಂಟ್ ಪೇಜ್ಗಳಲ್ಲಿ, ಅಂದ್ರೆ ಈ ಶಾರ್ಟ್ ಪೇಜ್ ಮಾಡಿರಲ್ಲ, ಇಲ್ಲಿ ಏನ್ ಮಾಡ್ಬೇಕು, ಪಾಯಿಂಟ್ಸ್ ಗಳನ್ನ ಬರ್ಕೊಂತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಬಿಸ್ನೆಸ್ ಸ್ಟಡಿಯಲ್ಲಿ ಅಡ್ವಾಂಟೇಜಸ್ ಆಫ್ ಪ್ಲಾನಿಂಗ್, ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್, ಸ್ಟಾಫಿಂಗ್ ಪ್ರೊಸೆಸ್. ಸೊ ಸ್ಟಾಫಿಂಗ್ ಪ್ರೊಸೆಸ್ ಅಂತ ಹೆಡಿಂಗ್ ಹಾಕಿ, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಒಂದು 7 ಪಾಯಿಂಟ್ಸ್. ಸೊ 7 ಪಾಯಿಂಟ್ಸ್. ನೋ ಎಕ್ಸ್ಪ್ಲನೇಷನ್, ಓನ್ಲಿ ಪಾಯಿಂಟ್ಸ್ ಗಳನ್ನ ಮಾತ್ರ ಬರಿಬೇಕು, ಶಾರ್ಟ್ ಆಗಿ ಓನ್ಲಿ ಪಾಯಿಂಟ್ಸ್. ಈ ರೀತಿ ಬರೋದು, ಅದನ್ನ ಮಡಚ್ರಿ. ಇಲ್ಲೊಂದು ಬರೀರಿ, ಇದ್ರ ಹಿಂದ್ಗಡೆ 2 ಬರೀರಿ. ಅದನ್ನ ಫೋಲ್ಡ್ ಮಾಡಿ ನೀವು ನಿಮ್ಮ ಜೇಬಿನಲ್ಲಿ ಕೂಡ, ಪಾಕೆಟ್ ನಲ್ಲಿ ಕೂಡ ಇಟ್ಕೊಳ್ಬಹುದು. ಯಾವಾಗ ಬೇಕಾದಾಗ ಅದನ್ನ ಸ್ಟಡಿ ಮಾಡಬಹುದು. ಶಾರ್ಟ್ ನೋಟ್ಸ್ ಗಳನ್ನ ಮಾಡಬೇಕು. ಶಾರ್ಟ್ ನೋಟ್ಸ್ ಮಾಡಿದಾಗ ಇನ್ನಷ್ಟು ಎಫೆಕ್ಟಿವ್ ಆಗಿ ಸ್ಟಡಿ ಆಗ್ತದೆ. ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ರಿ ನೀವು ಒಂದ್ಸಲ, 100% ಯು ವಿಲ್ ಸಕ್ಸೀಡ್. ಯಾಕಂದ್ರೆ ಇಲ್ಲಿ ಬರೀ ಪಾಯಿಂಟ್ಸ್ ಅದಾವ. ಎಕ್ಸ್ಪ್ಲನೇಷನ್ ಕ್ಯಾನ್ ಬಿ ಓನ್, ನೋ ಪ್ರಾಬ್ಲಮ್. ಎಷ್ಟೋ ಮಂದಿ ಕೇಳ್ತಾರೆ, ಸರ್ ಎಕ್ಸ್ಪ್ಲನೇಷನ್ ಓನ್ ಬರೋದ್ರೆ ಮಾರ್ಕ್ಸ್ ಕೊಡಲ್ಲ. 100% ಕೊಡ್ತಾರೆ, ಬಟ್ ಪಾಯಿಂಟ್ಸ್ ಶುಡ್ ಬಿ ಶೂರ್ ಶಾರ್ಟ್ ಫ್ರಮ್ ಟೆಕ್ಸ್ಟ್ ಬುಕ್ ಓನ್ಲಿ. ಸೊ ಹಾಗಾಗಿ ಪಾಯಿಂಟ್ಸ್ ಗಳನ್ನ ಬರೀರಿ, ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ಒನ್ಸ್ ಯು ಆರ್ ಡನ್ ವಿತ್ ಆಲ್ ಪಾಯಿಂಟ್ಸ್, ಜಸ್ಟ್ ಒಂದ್ಸಲ ಎಕ್ಸ್ಪ್ಲನೇಷನ್ ಮೇಲೆ ಗಮನವನ್ನ ಹರಿಸಬೇಕು. ಬಟ್ ಮೊದಲನೇ ಕೆಲಸ ನೀವು ಮಾಡ್ಬೇಕಾಗಿರೋದು ಅಟ್ ಲೀಸ್ಟ್ ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಈ ರೀತಿ ಮಾಡ್ರಿ. 1 ಪೇಜ್ ಒಳಗಡೆ 4 ಭಾಗಗಳನ್ನ ಮಾಡಿ ನೆನ್ಪಿಟ್ಕೊಂಡು ಅದನ್ನ ಪಾಕೆಟ್ ನಲ್ಲಿ ಹಾಕಿದ್ರು ಯಾವಾಗ ಬೇಕಾದಾಗ ನೀವು ಅದನ್ನ ಓದ್ಕೊಳ್ಬಹುದು. ಇದು ಒಂದ್ ರೀತಿ ನಿಮಗೆ ಹೆಲ್ಪ್ ಮಾಡ್ತದ. ಓಕೆ, ಬರೆದಿಟ್ಕೊಳ್ರಿ. 10 ಸಲ ಓದೋ ಬದ್ಲಿ 1 ಸಲ ಬರೀರಿ. ರೆಸ್ಟ್ ವೆರಿ ಇಂಪಾರ್ಟೆಂಟ್, ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ರಾತ್ರಿ ಬಹಳ ತನಕ ಕೊಂಡ್ರೋ ಅವಶ್ಯಕತೆ ಇಲ್ಲ, ಬೆಳಗ್ಗೆ ಜಲ್ದಿ ಹೇಳೋ ಅವಶ್ಯಕತೆ ಇಲ್ಲ, ಪ್ರೆಷರ್ ಹಾಕೊಳ್ಳೋಂಗಿಲ್ಲ. ಎಷ್ಟಾಕೈತೆ ಅಷ್ಟ ಮಾಡೋದ್ರಿ. ಆಮೇಲೆ 4 ಪೇಜ್ಗಳಲ್ಲಿ ಈ ರೀತಿ ನೀವು ಡಿವೈಡ್ ಮಾಡಿದಾಗ ಆಗ್ತದೆ. ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಸ್ಟೆಪ್, ಮಾಡೆಲ್ ಕ್ವಶನ್ ಪೇಪರ್ಸ್. ಈ ವರ್ಷ ಕೊಟ್ಟಿರೋದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಹೋದ ವರ್ಷ 3, ಅದಕ್ಕಿಂತ ಮುಂಚೆ 3 ಮಾಡೆಲ್ ಕ್ವಶನ್ ಪೇಪರ್ಸ್, ಒಂದು 7-8 ಕ್ವಶನ್ ಪೇಪರ್ ಗಳನ್ನ ರೆಫರ್ ಮಾಡಿ 100% ನಿಮಗೆ ಸಾಕಾಗಿ ಹೋಗ್ತದ. ಇಷ್ಟೆಲ್ಲಾ ಮಾಡಿದೀನಿ ಸರ್, ಆದ್ರೂ ಇನ್ನೂ ನನಗೆ ಟೈಮ್ ಅದ, ನಂಗೆ ಇನ್ನೂ ಏನೋ ಓದ್ಬೇಕು ಅನಿಸ್ತಾ ಇದೆ ಅಂದ್ರೆ ಜಸ್ಟ್ ಒಂದ್ಸಲ ಬೈ ಹ್ಯಾಟ್ ಹಾಕೋಂಗಿಲ್ಲ, ಸುಮ್ ಒಂದ್ಸಲ ಓದ್ಕೊಂತ ಹೋಗುದು. ಟೆಕ್ಸ್ಟ್ ಬುಕ್ ಅನ್ನ ಜಸ್ಟ್ ಒಂದ್ಸಲ ಗ್ಲಾನ್ಸ್ ಕರೀತೀವಿ, ಬರೀ ಓದುದು ಅಷ್ಟೇ ರೀ. ನೆನಪು ಇಟ್ಕೊಳ್ಳೋದಿಲ್ಲ, ಬೈ ಹ್ಯಾಟ್ನು ಮಾಡೋದಿಲ್ಲ, ಏನೂ ಇಲ್ಲ. ಟೆಕ್ಸ್ಟ್ ಬುಕ್ ಅನ್ನ ಜಸ್ಟ್ ಒಂದ್ಸಲ ನೋಡ್ಕೊಂತ ಓದ್ಕೊಂತ ಹೋಗ್ಬೇಕು. ಯಾವಾಗ ಲಾಸ್ಟ್ ಸ್ಟೆಪ್, ಇನ್ನ ನಿಮ್ಮ ಹತ್ರ ಟೈಮ್ ಇದ್ರೆ. ಸೊ ಈ ರೀತಿ ನೀವು ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಸಕ್ಸಸ್, ಡೆಫಿನೆಟ್ಲಿ ವಿಲ್ ಸಕ್ಸೀಡ್. ಮತ್ತು ಆರಾಮಾಗಿ ನೀವು ಸ್ಕೋರ್ ಕೂಡ ಮಾಡಬಹುದು. ಅರ್ಥ ಆಯ್ತಾ? ಬಹಳಷ್ಟು ಜನ ಕಾಲ್ ಮಾಡ್ತಾ ಇರ್ತೀರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಬಿಸಿ ಇರ್ತೀನಿ, ಕೆಲವೊಂದ್ಸಲ ರಿಸೀವ್ ಮಾಡಕ್ ಆಗಂಗಿಲ್ಲ, ಹಾಗಾಗಿ ಡೋಂಟ್ ಮೈಂಡ್. ಏನಿಲ್ಲ, ನಿಮಗೆ ಬೇಕು ಅವೆಲ್ಲ ಕಮೆಂಟ್ ನಲ್ಲಿ ತಿಳಿಸ್ರಿ, 100% ಮಾಡ್ತೀನಿ. ಅಕೌಂಟೆನ್ಸಿ ಪ್ರಾಬ್ಲಮ್ ಇನ್ನಷ್ಟು ಸಾಲ್ವ್ ಮಾಡಬೇಕು, ಬಿಸ್ನೆಸ್ ಸ್ಟಡಿ ಹಾಟ್ಸ್ ಕ್ವಶನ್ಸ್, 1 ಮಾರ್ಕ್ ಕ್ವಶನ್ಸ್ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ನಾನು ತಗೊಂಡ್ಬರ್ತೀನಿ. ಈಗ 7 ಡೇಸ್ ಮಾತ್ರ ಉಳಿದ. ಟುಡೇ ಇಸ್ 28th ನಿಮ್ಮ ಎಕ್ಸಾಮ್ ಅದ. ನಿಮ್ಮ ಪ್ರಿಪರೇಷನ್ ಈ ರೀತಿ ಆಗಿರ್ಬೇಕು. 28th ಬಹುಶಃ ಕನ್ನಡದಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಹಿಂದಿ ಯಾರಾದ್ರೂ ಇದ್ರೆ ಬಹುಶಃ 3ನೇ ತಾರೀಕಿನ ಇಂಗ್ಲಿಷ್ ಪೇಪರ್ ಇರ್ಬೋದೇನೋ. ಸೊ ಹಾಗಾಗಿ ಟೈಮ್ ಟೇಬಲ್ ಒಂದ್ಸಲ ಬರೆದಿಟ್ಕೊಳ್ರಿ. ಅಂದಾಗ ಟಾರ್ಗೆಟ್ ಸೆಟ್ ಮಾಡ್ಕೊಳ್ರಿ, ಯಾವ್ಯಾವ ದಿವಸ ಎಷ್ಟು ಗ್ಯಾಪ್ ಅದ ಅದ್ರ ಪ್ರಕಾರ ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು. ದಿಸ್ ಇಸ್ ದಿ ಪ್ಲಾನ್. ಬರೆದಿಟ್ಕೊಳ್ರಿ. ಯಾಕೆ ನಿಮಗೆ ನೆನಪು ಉಳಿಯಂಗಿಲ್ಲ ನೋಡ್ತೀವಿ. ಬರೆದಿಟ್ಕೊಂಡ ನಂತರ 100% ನೆನಪು ಉಳಿಬೇಕು. ಆಮೇಲೆ ಮತ್ತೊಂದು ನಾನು ಏನ್ ಹೇಳಿದ್ನಿ, ಸೆಲ್ಫ್ ಟೀಚಿಂಗ್. ಯಾರೋ ಒಬ್ರಿಗೆ, ಈಗ ನೋಡ್ರಿ, ನೀವು ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ಸರ್ಗಳು ಇರ್ತಾರ, ಮೇಡಮ್ ಇರ್ತಾರ, ಅವ್ರಿಗೆಲ್ಲ ಏನ್ ಬೇಕಂದ್ರೆ ಕೇಳಿದ್ರು ಸ್ಪಾಂಟೇನಿಯಸ್ ಆಗಿ ಇಮಿಡಿಯೇಟ್ಲಿ ಆನ್ಸರ್ ಮಾಡ್ತಾರೆ. ಹೆಂಗ್ ಆನ್ಸರ್ ಮಾಡ್ತಾರೋ, ಬಿಕಾಸ್ ಟೀಚ್ ಮಾಡ್ತಾ ಇರ್ತಾರ್ರಿ. ಟೀಚ್ ಮಾಡ್ತಾ ಇರುವಾಗ ಆಬ್ವಿಯಸ್ಲಿ ಆ ವಿಷಯಗಳು ನಮ್ಮ ತಲೆಯಲ್ಲಿ ಕುಂತು ಬಿಡ್ತಾವ. ಹಾಗಾಗಿ ನೀವು ಟೀಚಿಂಗ್ ಮಾಡ್ರಿ. ಯಾರಿಗೆ ಟೀಚಿಂಗ್ ಮಾಡಬೇಕು? ಮಿರರ್ ಮುಂದೆ ನಿಂದಿರ್ಬೇಕು. ಆ ಮಿರರ್ ನಲ್ಲಿ ಇರುವಂತ ವ್ಯಕ್ತಿಗೆ ಟೀಚ್ ಮಾಡಬೇಕು. ಅಂದ್ರೆ ಸೆಲ್ಫ್ ಟೀಚಿಂಗ್ ಮಾಡ್ಕೊಳ್ರಿ. 100% ನಿಮ್ಗೆ ಆನ್ಸರ್ಸ್ ನೆನಪು ಉಳಿತದ. ಸೊ ಈ ರೀತಿ ನೀವು ಟೆಕ್ನಿಕ್ ಅನ್ನ ಫಾಲೋ ಮಾಡ್ರಿ, 100% ಯು ವಿಲ್ ಸಕ್ಸೀಡ್.
ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಶುರು ನೀವು ಅಗದಿ ಚಂದ ಮಾಡ್ರಿ, ಪ್ರಿಪರೇಷನ್ ಚಲೋ ಮಾಡ್ರಿ, 100% ನಿಮಗೆ ಸಕ್ಸಸ್ ಸಿಕ್ಕೇ ಸಿಗ್ತದೆ. ಸೊ ಐ ವೆಂಡ್ ದಿಸ್ ಟುಡೇ ಸೆಷನ್. ಇನ್ನು ಮುಂದೆ ಪ್ರಾಬ್ಲಮ್ಸ್ಗಳನ್ನು ಕೂಡ ನಿಮ್ಮ ಮುಂದೆ ತಗೊಂಡು ಬರ್ತೀವಿ. ಥ್ಯಾಂಕ್ ಯು ಎವ್ರಿಬಡಿ.